ಓಂ ಶ್ರಿಯಃಪತ್ತೇ ನಿತ್ಯಾಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೈಲವಪುಷೇ ನಮೋ ವಸೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣಗುಣೈಕ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಸಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಇದಾಯ್ತು. ಈಗ ಯಾವುದು ವೇದಾಧಿಕರಣ ಆಯಿತು, ಇದಾಯಿತು. ಸೂರ್ಯಮಂಡಲ ನಿನ್ನೆ ಆಗ್ತಾ ಇತ್ತಲ್ಲ, ಕೊನೆಗೆ ಬಂದಿದೆ ಆಗಲೇ. ಕಿಂಚಿತ್ ಕಥಾ ತದ್ಗುಣ ಸಾರತ್ತಾತು ತದ್ವ್ಯಪದೇಶ. ಅದರಲ್ಲಿ ದೃಷ್ಟಾಂತ ಕೊಟ್ಟು ಹೇಳಿದರು. ಏನಂತ, ಸೂರ್ಯ ಅಂಶೋ ನಾನಾ ವ್ಯಪದೇಶಾತ್ ಅಂತ ಹೇಳ್ತಾ, ಅದರಲ್ಲಿ ಸೂರ್ಯಮಂಡಲಮಾನಿ ಏಕಃ ತತ್ಪ್ರಕಾಶಾಭಿಮಾನವಾನ್ ಸೂರ್ಯೋಥ ಸಪ್ತಮಾಬ್ಧೇಶ್ಚ ಬಾಹ್ಯೋದಸ್ಯ ಚ ವಾರಿಪಃ ಕಠಿಣತ್ವೇನ ಮೇರ್ವಾದೇಃ ಪೃಥಿವ್ಯಾಪಿ ದೇವತಾ ಧರಾದೇವಿ. ಸೂರ್ಯಮಂಡಲಮಾನಿ ಅಂಶಿ ಸೂರ್ಯ ತತ್ಪ್ರಕಾಶಾಭಿಮಾನವಾನ್ ತದಂಶಶ್ಚ ಏಕ ಏವ. ಸೂರ್ಯಪ್ರಕಾಶ ಇದೆ. ಸೂರ್ಯಮಂಡಲಕ್ಕೂ ಸೂರ್ಯನೇ ಅಭಿಮಾನಿ, ಸೂರ್ಯನ ಕಿರಣಗಳಿಗೂ ಸೂರ್ಯನೇ ಅಭಿಮಾನಿ. ಇಲ್ಲಿ ವ್ಯತ್ಯಾಸ ಇಲ್ಲ. ಯಥೇತಿ ಸರ್ವತ್ರ ಅನ್ವೀಯತೆ. ಇದೇನಿದು ಸ್ವರೂಪ ಇದೆ, ಸ್ವರೂಪ. ಆದರೆ ಬೇರೆ ಕಡೆ ಬಂದರೆ ಹೋಯ್ತಾರೆ. ಸ್ವರೂಪಾಂಶ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾತಕ್ಕೀಗ ಸ್ವರೂಪಾಂಶ ಭಿನ್ನಾಂಶ ಎಂಬುದನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಏಕ ಏವ ಪೃಥಿವ್ಯಾಃ 50 ಕೋಟಿ ವಿಸ್ತೀರ್ಣಾಯಾಃ ಅಭಿಮಾನಿ ಅಂಶೀಭೂತ ಧರಾದೇವಿ ಮೇರ್ವಾದಿ ಅಭಿಮಾನಿನಿ ದೇವತಾಂಸಿ ಅಂಶರೂಪಕ. ಪೃಥಿವಿ ಅಂತ ಹೇಳಿದರೆ ಯಾವುದು ಪೃಥ್ವಿ ಅಂಶ ಎಲ್ಲೆಲ್ಲಿರುತ್ತೋ ಧರಾದೇವಿ ಏನವರು ಅಭಿಮಾನಿ ದೇವತೆ. ಅದಕ್ಕೆ ಸಮುದ್ರ ವಸನೆ ದೇವಿ ಪ್ರತಿನಿತ್ಯ ಸ್ತೋತ್ರ ಮಾಡ್ತೇವಲ್ಲ ಹಾಗೆ. ಮೇರು ಹಿಮವದಾದೇಹೇ ಪುರುಷಾಃ ಅಭಿಮಾನಿನಃ ಪುರಾಣೇಶು ಪ್ರಸಿದ್ಧ ಇತ್ಯತ ಉಕ್ತಂ ಕಠಿಣತ್ವೇನ ಇತಿ. ಯತ್ ಕಠಿಣಂ ಸಾ ಪೃಥಿವೀತಿ ಶ್ರುತೇಃ ಧರಾದೇವಿಯೇವ ಸರ್ವಸ್ಯಾಃ ಪೃಥಿವ್ಯಾಃ ಅಭಿಮಾನಿನಿ ಅವಾಂತರಾಭಿಮಾನಿನಸ್ತು ಅನ್ಯೇ ಇತಿ. ಈಗ ಅವಾಂತರಾಭಿಮಾನಿ ಬರ್ತಾರೆ. ಅವಾಂತರಾಭಿಮಾನಿಗಳು ಏನಾದರೆ ಈಗ ಭಿನ್ನಾಂಶ. ಇವರು ಮುಖ್ಯ, ಅವರ ಮುಖ್ಯ. ಎಷ್ಟಿದ್ದಾರೆ ಎಲ್ಲದಕ್ಕೂ ಯಾರಿದ್ದಾರೆ ಈಗ? ಇವತ್ತು ನಮ್ಮಲ್ಲಿ ಅವಾಂತರಾಭಿಮಾನಿ ಅರ್ಥ ಆಗ್ಬೇಕಾದ್ರೆ ಕ್ಯಾಬಿನೆಟ್ ಮಿನಿಸ್ಟರ್, ಸ್ಟೇಟ್ ಮಿನಿಸ್ಟರ್ ಇರ್ತಾರೆ. ಸ್ಟೇಟ್ ಅಂದರೆ ಕರ್ನಾಟಕ ಸ್ಟೇಟ್ ಮಿನಿಸ್ಟರ್ ಅರ್ಥ ಅಲ್ಲ. ಏನಲ್ಲಿ ಸ್ಟೇಟ್ ಮಿನಿಸ್ಟರ್ ಪವರ್ ಕಡಿಮೆ, ಕ್ಯಾಬಿನೆಟ್ ಮಿನಿಸ್ಟರ್ ಫುಲ್ಲು. ಕ್ಯಾಬಿನೆಟ್ ಮೀಟಿಂಗಿಗೆ ಸ್ಟೇಟ್ ಮಿನಿಸ್ಟರ್ ಹೋಗಾಗಿಲ್ಲ, ಮಿನಿಸ್ಟರ್ ಆದರೂ ಕೂಡ ಹೋಗಾಗಿಲ್ಲ. ಯಾವುದಕ್ಕೆ ಹೋಗ್ಬೋದಾತ? ತನ್ನ ಸಬ್ಜೆಕ್ಟ್ ಇದ್ದರೆ ಮಾತ್ರ, ತನ್ನ ಡಿಪಾರ್ಟ್ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲಿರಬೇಕು. ಆಮೇಲೆ ಇರಬಾರ್ದು ಅಲ್ಲಿ. ಕ್ಯಾಬಿನೆಟ್ ಎಲ್ಲದಕ್ಕೂ ಇರ್ಬೋದು. ಮತ್ತು ಪವರ್ ತುಂಬ ಜಾಸ್ತಿ. ಅಸಿಸ್ಟೆಂಟ್ ಇದ್ದಾಗ ಇನ್ನೂ ಹೇಳೋದಾದರೆ ಇದಕ್ಕೆ ಅಸಿಸ್ಟೆಂಟ್ ಮಿನಿಸ್ಟರ್ ಇದ್ದಾಗ ಲೆಕ್ಕ. ಅದು ಅವಾಂತರಾಭಿಮಾನಿ ಅಂದರೆ ಹಾಗೆ ಫುಲ್ ಇಲ್ಲ, ಅವರಿಗೆ ಫುಲ್ ಇಲ್ಲ, ಪಾರ್ಟಿ ಕೊಟ್ಟಿರ್ತಾರೆ ಅಷ್ಟೇ. ಆದ್ದರಿಂದ ಅದು ಭಿನ್ನಾಂಶರವರೆಲ್ಲ. ಅವರೆಂಥವರು ಭಿನ್ನಾಂಶರು. ಇವರಾದರೆ ಸ್ವರೂಪಾಂಶ. ಏವಮೇವೈಕೋ ಭಗವಾನ್ ವಿಷ್ಣುರವ್ಯಯ ನಾನಾವತಾರ ರೂಪೇಣ ಸ್ಥಿತಃ ಪೂರ್ಣಗುಣಸ್ಥದ. ದೇವರಿಗೆ ಮಾತ್ರ ಎಷ್ಟು ರೂಪ ತಗೊಂಡ್ರು ಕೂಡ ಏನವು ಎಲ್ಲ ಸ್ವರೂಪಾಂಶನವರು. ಎಷ್ಟದು ಅನಂತರೂಪಿಣೆ ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಂ ಅನಂತರೂಪಿಣೆ. ಇಷ್ಟಾದರೂ ಏನಿಲ್ಲ, ಅದು ಮ್ಯಾಜಿಕ್ ದೇವರ ಬಗ್ಗೆ. ಅದಕ್ಕೆ ಮಹಾಮಹಿಮ ಅಂತ ಕರೀತಾರೆ. ಒಂದು ರೂಪದಲ್ಲಿ ಅನಂತ ರೂಪವೇ. ಮತ್ತೆ ಒಂದು ರೂಪ ಅನಂತ ರೂಪಗಳು, ಅನಂತ ಒಂದೊಂದು ರೂಪಕ್ಕೂ ವಿಶ್ವರೂಪ. ದೇವರು ಮಹಿಮೆ ತಿಳ್ಕೊಂಡಾಗ ಕೊನೆಗೆ ಏನು ಅನಿಸುತ್ತಾಗ ನಮೋ ನಮಸ್ತೆ ಅಂತ ಹೇಳ್ತಲ್ಲ ಅರ್ಜುನ. ಅಷ್ಟೇ, ಇನ್ನೇನು ಹೇಳೋಕ್ಕೆ ನಮೋ ನಮಸ್ತೆ, ನಮೋ ನಮಸ್ತೆ ನಮಃ ಪುರಸ್ತಾ ತತ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ದೇವ. ಈ ರೀತಿ ಹೇಳೋಕೆ ಹೊರಟಾಗ ದೊಡ್ಡವರಾಗ್ತಾ ಹೋದ್ರೆ ಏನಂತ ಕೈ ಮುಗಿದ್ಬಿಡು. ದೊಡ್ಡವರಾದ ತಕ್ಷಣ ದೇವರಿಗೆ ಎಷ್ಟು ಕೈ ಮುಗಿದ್ರು ಸಾಲದು. ಯಾತಕ್ಕೆ? ಅಷ್ಟು ದೊಡ್ಡವು. ನಾವು ಎಷ್ಟು ಕೈ ಮುಗಿದ್ರು ನಮ್ಮ ಕೈ ಸೋಲ್ಬೇಕೆ ಹೊರತು ದೇವರಿಗೆ ನಮಸ್ಕಾರ ಮುಗಿಯೋದಿಲ್ಲ. ಈ ಏವಮೇವೈಕು ಮಹಾತ್ಮ್ಯ ಜ್ಞಾನ ಅಂದರೆ ಅದು ಮಹಾತ್ಮ್ಯ ಜ್ಞಾನ. ಇವುದ್ದೆಲ್ಲ ಸುಮ್ಮನೆ ತಿಳ್ಕೊಂಡ್ರೆ ವಿಗ್ರಹದ ಹೈಟ್ ಮೇಲೆ ಮಹಾತ್ಮ್ಯ ಜ್ಞಾನ ಬರೋದಿಲ್ಲ. ಮನುಷ್ಯನ ಹೈಟ್ ಎಷ್ಟು ದೊಡ್ಡದು ಮಾಡಿದ್ರು ಕೂಡ ಅಷ್ಟೇ. ಗೊತ್ತಾಯ್ತಾ? ಎನ್ಲಾರ್ಜ್ ಮಾಡಿದರೆ ಬ್ಯಾಕ್ಟೀರಿಯಾ ಎಷ್ಟು ಎನ್ಲಾರ್ಜ್ ಮಾಡಿದ್ರು ಬ್ಯಾಕ್ಟೀರಿಯಾನೇ ಅದು. ಅರ್ಥ ಆಯ್ತಾ? ದೇವ್ರ ಮಹಿಮೆ ಎಂಥದ್ದು ಅಂದರೆ ನ್ಯಾಚುರಲ್, ಪರಿಪೂರ್ಣ. ಇದು ಪೂರ್ಣ ಅಲ್ಲ. ಚಿಕ್ಕದರಲ್ಲಿ ದೊಡ್ಡದಾಗ್ಬೋದೇ ಹೊರತು ಇದಾಗಲಿಕ್ಕೆ ಬರೋಲ್ಲ.
ಏವಮೇವೈಕೋ ಭಗವಾನ್ ವಿಷ್ಣುರವ್ಯಯ ಭಗವಾನ್ ವಿಷ್ಣು ಅಂಶೀ ನಾನಾವತಾರರೂಪೇಣ ಸ್ಥಿತಃ ಅಂಶಶ್ಚ ಏಕ ಏವೇತಿ ಯೋಚನಾ ಅವ್ಯಯಃ ಸದಾ ಪೂರ್ಣಗುಣಃ ಇತಿ ಆಗಾಮ್ಯಸೂತ್ರಾನುಸಾರೇಣ ಅಭೇದೋಪಪಾದನಂ. ಭಗವಾನ್ ವಿಷ್ಣು ಅಂಶಿ ನಾನಾವತಾರರೂಪೇಣ ಸ್ಥಿತಃ ಅಂಶಃ. ಆದರೆ ಹೆಸರು ಅಂಶ ಅಂತ ಹೆಸರಿಗೆ ಕರಿಬೇಕೆ ಹೊರತು ವಸ್ತುಸ್ಥಿತಿಯಲ್ಲಿ ಏನಿಲ್ಲ, ನೋ ಡಿಫರೆನ್ಸ್. ಅವ್ಯಯಃ ಸದಾ ಪೂರ್ಣಗುಣಃ ಇತಿ ಆಗಾಮಿ ಸೂತ್ರಾನುಸಾರೇಣ ಅಭೇದೋಪಪಾದನಂ. ಆಗಾಮಿ ಸೂತ್ರ ಅಂದ್ರೇನು? ಮುಂದೆ ಬರ್ತಕ್ಕಂಥ ಸೂತ್ರ ಇಟ್ಕೊಂಡು ಅಭೇದ ಹೇಳಿದ್ದಾರೆ. ವಿಭಿನ್ನಾಂಶ ದೃಷ್ಟಾಂತ ವಿವರಣಪೂರ್ವಕಂ ಅಷ್ಟಾಂತಿಕಂ ವಿವೃಣೋತಿ ವಿಣ್ಮೂತ್ರೇತಿ. ವಿಣ್ಮೂತ್ರಾದಿಭಿಮಾನಿನ್ಯೋ ಯಥಾ ಅಪಭ್ರಷ್ಟದೇವತಾಃ ಸೂರ್ಯಾದಿಭ್ಯಸ್ತಥೈವಾಯಂ ಸಂಸಾರಿ ಪರಮಾತ್ ಪೃಥಕ್. ಈಗ ಈ ಶ್ಲೋಕ ಬಂತಲ್ಲ ಸೂರ್ಯಮಂಡಲ, ಅದಕ್ಕೀಗ ಎಕ್ಸ್ಟೆನ್ಷನ್. ಈಗ ಅವೆಲ್ಲ ಏನು ಸ್ವರೂಪಾಂಶ ಹೇಳಿದರು. ಆದರೆ ಅವಾಂತರಾಭಿಮಾನಿಗಳಿಗೆ ಅವರು ವಿಭಿನ್ನಾಂಶರಾದರು. ಅದರಲ್ಲೂ ಕೆಟ್ಟ ಪದಾರ್ಥ ಇದೆ. ಈಗ ಎಷ್ಟು ದೃಷ್ಟ ವಿಂಡು ಮೂತ್ರಗಳಿವೆ. ಮೂತ್ರ ನೀರಿನಂಶ ಇದೆಯೋ ಇಲ್ಲೋ? ಇದಕ್ಕೆ ಯಾರನ್ನ ಅಭಿಮಾನಿ ಅಂತ ಹೇಳಬಾರ್ದು? ವರುಣ ಅಂತ ಹೇಳಬಾರ್ದು. ಯಾತಕ್ಕೆ? ದೇವತೆಯವರು. ಯಾರ ಅಭಿಮಾನಿ ಇದಕ್ಕೆ? ಅಪಭ್ರಷ್ಟ ದೇವತೆ, ದೈತ್ಯರ ಅಭಿಮಾನಿಗಳು. ಅದಕ್ಕೇನೆ ನಮ್ಮ ದೇಹದಲ್ಲೇ ದೈತ್ಯರು ಇದ್ದಾರೆ, ದೇವತೆಗಳಿದ್ದಾರೆ. ಯಾತಕ್ಕೆ ಅಂದರೆ ಕೆಟ್ಟ ಪದಾರ್ಥ ಏನೇನಿದೆಯೋ ಅದಕ್ಕೆಲ್ಲ ಯಾರ ಅಭಿಮಾನಿಗಳು? ದೈತ್ಯರುಗಳು. ಒಳ್ಳೆಯದಕ್ಕೆಲ್ಲ ದೇವತೆಗಳಾದ್ದರಿಂದ ನಮ್ಮ ದೇಹನೇ ಕುರುಕ್ಷೇತ್ರ. ಅದಕ್ಕೆ ಕರೆದಿದ್ದು. ಪಾಂಡವರು ಕೌರವರು ಒಟ್ಟಿಗೆ ಆಗಿರ್ತಾರೋ ನಮ್ಮ ದೇಹದಲ್ಲೇ ಎರಡು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ. ತ್ಯಾಜ್ಯಾಂಶಗಳೆಲ್ಲ ದೈತ್ಯಾಂಶಗಳು. ಅದು ಎಷ್ಟು ನೋಡಿ, ಒಂದನೇದಾಗಿ ದೇವರು, ಆಮೇಲೆ ದೇವತೆಗಳು, ಅಲ್ಲಿ ಸ್ವರೂಪಾಂಶ ವಿಭಿನ್ನಾಂಶ, ಮತ್ತು ಕೂಡ ಸಾಕ್ಷಾತ್ ಸೂರ್ಯ. ಅದಕ್ಕೆ ಬೇರೆ ಕೆಟ್ಟಗೆ ಎಲ್ಲೋ ಸೂರ್ಯನ ಕಿರಣ ಬಿಡುತ್ತೆ ಕೆಟ್ಟದಕ್ಕೆ, ಅಲ್ಲಿ ಸೂರ್ಯ ಅಲ್ಲ. ಯಾರು ತಗೋಬೇಕು ಅಲ್ಲಿ? ಆಗ ಅಲ್ಲಿ ಅಪಭ್ರಷ್ಟ ದೇವತೆ ಬರ್ತಾನೆ. ಮತ್ತೆ ಗೊತ್ತಾಯ್ತಾ? ಅದೇ ರೀತಿ ನೀರು, ಮೂತ್ರ, ಇದು ಅದೇ ಕೆಟ್ಟ ಪದಾರ್ಥ ತಗೊಳ್ತಾ ಹೋದಂತೆ ಅದರ ಅಭಿಮಾನ ದೇವತೆಗಳೇ ಬೇರೆ. ಅಲ್ಲಿ ದೇವತೆಗಳಾದರೆ ದೈತ್ಯರುಗಳು ಬರ್ತಾರೆ. ಇದು ವ್ಯವಸ್ಥೆ ಇರೋದರಿಂದ ಈಗ ನಮಗೇನು ಗೊತ್ತಾಯಿತು? ವಿಭಿನ್ನಾಂಶದಲ್ಲೂ ವೆರೈಟಿ ಇದೆ ಅಂತ ಇದೆ. ವಿಭಿನ್ನಾಂಶದಲ್ಲೂ ಕೂಡ ಸಾತ್ವಿಕರು, ರಾಜಸರು, ತಾಮಸರು ಅಂತಿದ್ದಾರೆ. 3 ಗುಂಪು ಅಲ್ಲಿ ಬಂತು. ಅದರಲ್ಲೂ ಕೂಡ ಮತ್ತೆ ತಾರತಮ್ಯ. ದೇವತೆಗಳು ದೊಡ್ಡವರು ಚಿಕ್ಕವರು ಹೇಗಿದ್ದಾರೋ ಅವರಲ್ಲಿ ಅವಾಂತರಾಭಿಮಾನಿ ದೈತ್ಯರು, ಮುಖ್ಯಾಭಿಮಾನಿ ದೈತ್ಯ, ಅವಾಂತರಾಭಿಮಾನಿ ದೈತ್ಯ ಬೇರೆ ಬರ್ತಾರೆ. ಅದು ಮತ್ತೆ ಅವಾಂತರ ಬರೋದು ಇನ್ನೊಬ್ಬ ಬರ್ತಾರೆ. ಮತ್ತೆ ಅದೆಲ್ಲ ಯಾಕೆ ಹೇಳೋದಿಲ್ಲ ಅಂದರೆ ಇಷ್ಟು ತಿಳ್ಕೊಳ್ಳೋದೇ ಕಷ್ಟ ಇದೆ. ಅದು ಇದೆ, ನಿಮಗೆ ಅದೆಲ್ಲ ಹೇಳೋಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ನೀವು ಆಫೀಸ್ಗೆ ಹೋಗ್ತೀರಿ, ಎಷ್ಟು ಜನ ಇದ್ದಾರೆ, ನಿನ್ನ ಕೆಲಸ ಎಷ್ಟು ಮಾಡ್ಕೊಂಡು ಹೋಗ್ತಾರೆ ಹೊರತು ಏನು ಹೇಳಲ್ಲ. ಡೀಟೇಲ್ಸ್ ಎಲ್ಲ ಸ್ಟಾಫ್ ಎಲ್ಲ ಕೊಡೋಕ್ಕೆ ಹೋಗೋದಿಲ್ಲ. ನೀವು ಬೇಕಾದ್ರೆ ಸಣ್ಣದು ಅಷ್ಟು ತೊಗೊಂಡು ಹೋಗು ಅಂತ ಹೇಳ್ತಾರೆ ಅಷ್ಟೇ. ನಮ್ಮ ಉಪಾಸನೆಗೆ ಅಷ್ಟೇ ಸಾಕು. ಅಷ್ಟನ್ನು ಮಾಡೋದಿಲ್ಲ. ಇದು ಆಶ್ಚರ್ಯನೇ, ಅಷ್ಟನ್ನೇ ಮಾಡೋದಿಲ್ಲ. ಆದ್ದರಿಂದ ಅದನ್ನೆಲ್ಲ ಯಾಕೆ ಹೇಳಿಲ್ಲ ಅಂತ ಕೇಳೋಕ್ಕೆ ಹೋಗಬಾರ್ದು. ನೀವು ಮಾಡೋಕ್ಕೆ ಬರೋದೇ ಇಲ್ಲ ಅಂದರೆ ಬಿಟ್ಬಿಟ್ಟಿದ್ದಾರೆ. ಸೂರ್ಯಾದಿಭ್ಯಸ್ತಥೈವಾಯಂ ಸಂಸಾರಿ ಪರಮಾತ್ಮ ಪೃಥಕ್. ಇಷ್ಟೆಲ್ಲ ತಿಳ್ಕೊಂಡು ಅರ್ಥ ಆಗುತ್ತೆ. ಪರಮಾತ್ಮ ಅಂಶ ಅಂತ ತಿಳ್ಕೊಂಡಾಗ ಈ ಅಂಶ ಹೇಳೋಕ್ಕಾಗತ್ತಾ? ಎಷ್ಟು ಬೆಸ್ಟ್ ಲಾಜಿಕ್ ಗೊತ್ತಾ? ಒಂದೇ ನೀರಿಗೆ ಅಭಿಮಾನಿ ದೇವತೆಗಳು ಬೇರೆ ಇರ್ತಾರೆ ಅಂತ ಹೇಳಿದಾಗ ಗೊತ್ತಾಯ್ತಾ? ಇನ್ನು ಪರಮಾತ್ಮನಲ್ಲಿ ಉಳಿದೆಲ್ಲ ಕಂಡುಕೊಂಡವ್ರನ್ನ ದೇವರು ಅಂತ ಕರೆಯೋಕ್ಕೆ ಆಗ್ತಾರ? ನೀವೀಗ ಒಬ್ಬ ದೈತ್ಯ ಅಭಿಮಾನಿ ಆಗಿದ್ದಾಗ ದೇವತೆ ಆಗಿದ್ದಾನೆ, ಇಬ್ಬರು ಒಂದೇ ಅಂತ ಕರಿತೀರಾ? ಕರೆದು ಏನಾಗುತ್ತಾಗಿದ್ದರೆ ನೀರು ಮೂತ್ರ ಒಂದೇ ಆಗಿಬಿಡುತ್ತಾಗಿದ್ದರೆ ಬೇರೆ ತಾನೇ. ಈಗ ವಸ್ತುಗಳು ಬೇರೆ ಆದ್ದರಿಂದ ಏನಾದರೂ ಈಗ ಬೇರೆ ಬಂತು. ಆದ್ದರಿಂದ ಇವತ್ತು ಪರಮಾತ್ಮ ರೂಪಗಳಿಗೂ ಸ್ವರೂಪಾಂಶ ಅಂತ ಕರೆದಾಗೆ ಉಳಿದವ್ರು ಏನಂತ ಕರಿಬಾರ್ದು? ಸ್ವರೂಪಾಂಶ ಅಂತ ಕರೀಲಿಕ್ಕೆ ಬರೋದಿಲ್ಲ. ಎಷ್ಟು ಎಕ್ಸ್ಪ್ಲೇಷನ್, ಡೀಟೇಲ್ಡ್ ಎಕ್ಸ್ಪ್ಲೇಷನ್ ಇದೆ. ಇಷ್ಟು ಗೊತ್ತಾದ್ಮೇಲೆ ಅಂಶ ಅನ್ನೋ ಪದ ಕೇಳಿದ ತಕ್ಷಣ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಈ ರೀತಿಯಲ್ಲಿ ಅಂಶ ಆಗಿದ್ದಾನೆ ಹೊರತು ಬೇರೆ ರೀತಿಯಲ್ಲ. ಅಪಭ್ರಷ್ಟನಾಮಕ ದೇವತಾ ಅಂಶರೂಪಾ ಸೂರ್ಯಾದಿಭ್ಯ ಸೂರ್ಯವರುಣ ಪೃಥಿವೀಭ್ಯೋ ಅಂಶಿಭ್ಯೋ ವ್ಯುತ್ಕ್ರಮೇಣ ಯಥಾ ಪೃಥಕ್ ಜೀವಾಂಶಾನಾಂ ಅಂಶಿನಃ ಪರಮೇಶ್ವರಾತ್ ಪೃಥಕ್ತ್ವಂ ಯುಕ್ತಿತಃ ಸಮರ್ಥಯಿತುಂ ಸೂತ್ರಂ ಅನುಜ್ಞಾಪರಿಹಾರೋ ದೇಹ ಸಂಬಂಧಾತ್ ಜ್ಯೋತಿರಾದಿವತ್ತಿತಿ. ಮುಂದಿನ ಸೂತ್ರ ಬರುತ್ತೆ. ಈ ಸೂತ್ರ ಮುಗೀತು. ಮುಂದಿನ ಸೂತ್ರ ಹೇಳ್ತಾರೆ, ಅದು ನಾಳೆ.